ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಬಂಧನ ಆಗಿ ಬಿಡುಗಡೆ ಆಗಿರುವಂತಹ ಎಚ್.ಡಿ. ರೇವಣ್ಣ ಇವತ್ತು ಹಾಸನಕ್ಕೆ ಭೇಟಿ ಕೊಡುವುದಕ್ಕೆ ಸಜ್ಜಾಗಿದ್ದಾರೆ. ಬಿಡುಗಡೆಯ ಬಳಿಕ ಇವತ್ತು ಹಾಸನಕ್ಕೆ ಭೇಟಿ ನೀಡುವುದಕ್ಕೆ ಸಜ್ಜಾಗಿದ್ದಾರೆ ರೇವಣ್ಣ. ಹಾಸನ ಭೇಟಿ ಹಠಾತ್ ರದ್ದು ಮಾಡಿದ್ದಾರೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ. ಸಜ್ಜಾಗಿದ್ರು, ಇವತ್ತು ಕೊಡಬೇಕಾಗಿತ್ತು, ಇವತ್ತು ಭೇಟಿ ಕೊಡಬೇಕಾಗಿತ್ತು, ಇವತ್ತು ಹಾಸನಕ್ಕೆ ಹೋಗಬೇಕಾಗಿತ್ತು. ಆದರೆ ಹಾಸನಕ್ಕೆ ಹೋಗುವಂತಹ ಈ ಒಂದು ಯೋಜನೆಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಮನೆ ದೇವರು ಸೇರಿ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡೋ ಪ್ಲಾನ್ ಮಾಡಿಕೊಂಡಿದ್ರು ಎಚ್.ಡಿ. ರೇವಣ್ಣ. ಆದರೆ ಬೆಂಗಳೂರಿನಲ್ಲೇ ಇವತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಕಾನೂನು ತಜ್ಞರ ಜೊತೆಗೆ ಸಲಹೆ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತೆ. ಪುತ್ರ ಪ್ರಜ್ವಲ್ ಮೇಲಿನ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರ ಜೊತೆ ಸಲಹೆ ಪಡೆಯುವ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬದಲಾಗಿ ಇವತ್ತು ಬೆಂಗಳೂರಿನಲ್ಲೇ ಇದ್ದು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆಯಲಿದ್ದಾರೆ ಅಂತ ಹೇಳಲಾಗುತ್ತೆ. ಇವತ್ತಿನ ಕಾರ್ಯಕ್ರಮ ರದ್ದಾದ ಬಗ್ಗೆ ಜೆಡಿಎಸ್ ವಕ್ತಾರ ರಘು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ತಮ್ಮ ನಾಯಕನ ಅದ್ದೂರಿ ಸ್ವಾಗತಕ್ಕೆ ಒಂದಷ್ಟು ಜನ ಕಾರ್ಯಕರ್ತರು ಸಜ್ಜಾಗಿದ್ರು. ಯಾಕಂತಂದ್ರೆ ಯಾವಾಗ ಬೇಲ್ ಸಿಕ್ತೋ ರೇವಣ್ಣಗೆ ಆವಾಗಲೇ ಸಂಭ್ರಮಾಚರಣೆಯನ್ನು ಮಾಡಿದ್ರು. ಪಟಾಕಿ ಸಿಡಿಸಿ ಸಂಭ್ರಮವನ್ನು ವ್ಯಕ್ತಪಡಿಸಿದ್ರು. ನಮ್ಮ ನಾಯಕರು ರಿಲೀಸ್ ಆದರು ಅಂತ. ಹಾಸನಕ್ಕೆ ಬರ್ತಿದ್ದಾರೆ ಅಂದಿದ ತಕ್ಷಣ ಅವ್ರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರು. ಆದರೆ ಇದೀಗ ಹಾಸನದ ಭೇಟಿಯನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಎಚ್.ಡಿ. ರೇವಣ್ಣ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ಇವತ್ತು ಎಚ್.ಡಿ. ರೇವಣ್ಣ ಅವರು ಹಾಸನಕ್ಕೆ ಬರಬೇಕಾಗಿತ್ತು, ಹಾಸನದ ಭೇಟಿಯನ್ನ ರದ್ದು ಮಾಡಿಕೊಂಡಿದ್ದಾರೆ. ಇನ್ನು ಹಾಸನದಲ್ಲಿ ಏನಾದರೂ ಇವ್ರನ್ನ ಸ್ವಾಗತ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ರ ಕಾರ್ಯಕರ್ತರು? ಡೀಟೇಲ್ಸ್ ನೋಡೋದಾದ್ರೆ. ಶಿಲ್ಪ, ಏನು ಕಿಡ್ನಾಪ್ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದಂತಹ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಬಿಡುಗಡೆ ಬಳಿಕ ಇದೇ ಮೊದಲ ಬಾರಿಗೆ ಹಾಸನಕ್ಕೆ ಬರೋದು ಅಂತ ಸಾಧ್ಯತೆ ಇತ್ತು. ಯಾಕೆಂತಂದ್ರೆ ನಿನ್ನೆ ಕೂಡ ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದಂತಹ ಎಚ್.ಡಿ. ರೇವಣ್ಣ ಅವರು ನಾಳೆ ಏನು ಹಾಸನಕ್ಕೆ ಭೇಟಿ ನೀಡ್ತಾ ಇದ್ದೇನೆ, ಈ ಸಂಬಂಧ ಯಾವುದೇ ಕಾರ್ಯಕರ್ತರು ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡೋದಾಗಿರ್ಬೋದು, ಹಾರ ತುರಾಯಿ ಹಾಕೋದಾಗಿರ್ಬೋದು, ಅಥವಾ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡುವಂತ ಯಾವುದೇ ಕಾರ್ಯಕ್ರಮಗಳನ್ನ ಇಟ್ಕೊಳ್ಬೇಡಿ ಅಂತಕ್ಕಂತಹ ಒಂದು ಪ್ರಕಟಣೆಯನ್ನ ತಮ್ಮ ಆಪ್ತರ ಜೊತೆ ಹೇಳಿದ್ರು, ಅದ್ರ ಜೊತೆ ಹೇಳಿದ್ರು. ಆ ಸಂಬಂಧ ಆದ್ರೂ ಅವರ ಮಾತಿಗೆ ಕಿವಿ ಕೊಡದೇನೆ ಕಾರ್ಯಕರ್ತರು ಅಭಿಮಾನಿಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅವರನ್ನ ಬರಮಾಡಿಕೊಳ್ಳಿಕ್ಕೆ ಅಂತ ಆಲ್ರೆಡಿ ಯೋಜನೆಯನ್ನು ರೂಪಿಸಿದ್ರು. ಆದ್ರೆ ಇಂದು ಏನು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ತಮ್ಮ ಹಾಸನ ಭೇಟಿಯನ್ನ ಹಠಾತ್ ಸ್ಥಗಿತಗೊಳಿಸಿರುವಂತದ್ದು ಯಾವ ಕಾರಣಕ್ಕೆ ಅಂತ ನೋಡೋದಾದ್ರೆ, ಒಂದು ಏನು ಈಗಾಗಲೇ ನಿನ್ನೆ ಬಿಡುಗಡೆ ಆದಂತ ಬಳಿಕ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಸಮ್ಮುಖದಲ್ಲಿ ಕೆಲವು ಕಾನೂನು ತಜ್ಞರು ಜೊತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಸೇರಿದಂತೆ ಪ್ರಮುಖ ನಾಯಕರು ಸಭೆಯನ್ನು ನಡೆಸಿರುವಂತದ್ದು ದೇವೇಗೌಡರ ನಿವಾಸದಲ್ಲಿ. ಈ ಸಂದರ್ಭದಲ್ಲಿ ಏನು ತಮ್ಮ ಮೇಲೆ ಏನು ಆರೋಪ ಬಂದಿದೆ, ಆ ಆರೋಪದಿಂದ ಬಚಾವಾಗೋದು ಹೇಗೆ, ಮತ್ತೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇರುವಂತಹ ಆರೋಪವನ್ನು ಹೇಗೆ ಅದರಿಂದ ಬಚಾವಾಗಬಹುದು, ಅಥವಾ ಯಾವ ರೀತಿ ಸಲಹೆ ಸೂಚನೆಗಳನ್ನ ಕಾನೂನು ತಜ್ಞರ ಜೊತೆ ಪಡೆದಿರುವಂತದ್ದು. ಇಂದು ಕೂಡ ಹಾಸನ ಭೇಟಿಯನ್ನು ಕ್ಯಾನ್ಸಲ್ ಮಾಡಿರೋದು ಇದೇ ಕಾರಣಕ್ಕೆ ಅಂತ ಹೇಳಲಾಗ್ತಾ ಇದೆ. ಶಿಲ್ಪ, ಓಕೆ, ಧನ್ಯವಾದ ಸಂತೋಷ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.